ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ರಜೆ ಮುಗಿಸ್ಕೊಂಡು ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಗ್ಲೋಬಲ್ ಮಾರ್ಕೆಟ್ ಎಲ್ಲ ನಿನ್ನೆ ಆನ್ ಇತ್ತು, ನಮ್ಮದು ರಜೆ ಇತ್ತು. ಅದ್ರ ಮಧ್ಯದಲ್ಲಿ ಸುಮಾರು ಸುದ್ದಿಗಳು ಕೂಡ ಬರ್ತಾ ಇದೆ. ಚೈನಾದಲ್ಲಿ ಇವಾಗ ಸ್ಟೇಬಲ್ ಆಗ್ತಾ ಇದೆ ಎಕನಾಮಿ, ಅಲ್ಲಿಗೆ ಪುಷ್ ಆಗ್ತಾ ಇದೆ. FI ಅಲ್ಲಿಗೆ ಹೋಗ್ತಾರೆ ಅಂತ ನ್ಯೂಸು. ಮುಂದಿನ ತಿಂಗಳು US ಅಲ್ಲಿ ಎಲೆಕ್ಷನ್ನು, ಇಲ್ಲಿ ಸೆಬಿದು ಹೊಸ ರೂಲ್ಸು, ಇದ್ರ ಮಧ್ಯೆ ಮತ್ತೊಂದು ಯುದ್ಧ. ಇಷ್ಟರ ಮಧ್ಯೆ ಮಾರ್ಕೆಟ್ ಓಪನ್ ಆಗಿತ್ತು. ರಿಯಾಕ್ಟ್ ಮಾಡೋಕ್ಕೂ ಟೈಮ್ ಕೊಡಲಿಲ್ಲ ಮಾರ್ಕೆಟಿಗೆ, ಅಷ್ಟು ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಮಾಡಿದ್ರು. ಆಮೇಲೆ ಒಂದು ಬೌನ್ಸ್ ಬ್ಯಾಕ್ ಥರ ಬಂದು ಗ್ಯಾಪ್ ಫಿಲ್ಲಿಂಗ್ ಆಗುತ್ತೇನೋ ಅನ್ನೋಷ್ಟೊತ್ತಿಗೆ ವಾಪಸ್ಸು ಇಡೀ ದಿನ ಸೆಲ್ಲಿಂಗ್. ಇವತ್ತು ಸೆಲ್ಲಿಂಗ್ ಎಲ್ಲ ಕಡೆ ಕೆಂಪು. ನಿಫ್ಟಿ 50ನಲ್ಲಿ 3 ಸ್ಟಾಕ್ ಇವತ್ತು ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಆಗಿರೋದು. ಸರ್ಪ್ರೈಸಿಂಗ್ಲಿ ಸ್ಟೀಲ್ ಸೆಕ್ಟರ್ ಇವತ್ತು ಪಾಸಿಟಿವ್ ಆಗಿತ್ತು. ಕೊನೆಗೆ ಟಾಟಾ ಸ್ಟೀಲ್ ನೆಗೆಟಿವ್ ಆಯಿತು, ಬಟ್ JSW ಸ್ಟೀಲು 1.15% ಅಪ್ ಮೌಂಟ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೈನರ್ ಆಗಿದೆ. ಟಾಪ್ ಲೂಸರ್ ಅಂದರೆ ಆಯಿಲ್ ಕಂಪ್ನಿಗಳೆಲ್ಲ ನೋಡಿ $70 ಕಮ್ಮಿ ಬಂದಿತ್ತು. ಅವಾಗೇನು ಚೇತರಿಕೆ ಕಾಣಿಸ್ಲಿಲ್ಲ ಇವರಿಗೆ, ಯಾಕಂದರೆ ಒಳ್ಳೆ ಬೆಲೆ ಕೊಟ್ಬಿಟ್ಟು ತೊಗೊತಾ ಇರ್ತಾರೆ. ಬಟ್ ಇವಾಗ ಒಂದು $3-4 ಜಾಸ್ತಿ ಆಗಿದ್ದಕ್ಕೆ ಇವಾಗ ಫುಲ್ಲು 5% 6% ಫಾಲ್ ಆಗಿದೆ. ಸೊ BPCL 5.27% ಫಾಲ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ರಿಲಯನ್ಸು ಕೂಡ 3.95% ಫಾಲು. ಸೊ ಎಲ್ಲದರಲ್ಲೂ ಒಳ್ಳೊಳ್ಳೆ ರೀತಿಯಾದಂಥ ಫಾಲು ನೋಡಲಿಕ್ಕೆ ಸಿಕ್ಕಿದೆ. ಮಾರ್ಕೆಟಲ್ಲಿ ಏನು ಒಂದು ಮಚ್ ಆ್ಯಂಟಿಸಿಪೇಟೆಡ್ ಕರೆಕ್ಷನ್ ಇತ್ತು, ಅದಕ್ಕೆ ಶುರು ಆಗಿದೆಯಾ, ಕರಡಿ ಬಂತು ಕರಡಿ ಅಂತ ಕ್ವಶನ್ ಮಾರ್ಕ್ ಇಟ್ಟಿದ್ದೀನಿ. ನೋಡೋಣ ಏನಾಗ್ಬೋದು ಏನು ಅಂತ ಮಾತಾಡ್ತಾ ಹೋಗೋಣ. ಇವತ್ತು ನೋಡಿ ಓವರ್ ಆಲ್ ಇವತ್ತು ಆಪ್ಷನ್ ಬೈಯಿಂಗು ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು. ಬಟ್ ಇವತ್ತು ನಾನು ಮಾರ್ಕೆಟಿಂದ F&O ಎಸ್ಪೆಷಲಿ ಸುಮಾರು ದೂರ ನಿದ್ದೆ. ಕಾರಣ ಏನು ಅಂತಂದರೆ ವೀಕ್ ಡೇನಲ್ಲಿ ರಜೆ ಬಂದಾಗ ನಾವು ಆ ರೀತಿಯಂಥ ಸೆಂಟಿಮೆಂಟ್ನ ತೊಗೊಳಕ್ಕಾಗೋದಿಲ್ಲ. ಮೋರ್ ಓವರ್ ಮಾರ್ಕೆಟಲ್ಲಿ ನೋಡಿ ಇವತ್ತು ಬೆಳಗ್ಗೆ ಗ್ಯಾಪ್ ಡೌನ್ ಓಪನಿಂಗ್ ಆದಾಗ ನೋಡಿ ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇಲಿಸ್ಟ್ ಅಂತ ಇದೆ. ಯಾರಾದರೂ ಕ್ಯಾಂಡಲ್ಸ್ಟಿಕ್ ಯಾವ ರೀತಿ ಓದೋದು ಅಂತ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಚೆಕ್ಔಟ್ ಮಾಡಿ. ಇವಾಗ ಯಾವತ್ತು ರೆಡ್ ಬಾರ್ನ ಮೇಲ್ಗಡೆಯಿಂದ ಕೆಳಗಡೆ ಓದಬೇಕು. ಇದು ಓಪನ್ ಪ್ರೈಸ್ ಆಗಿರುತ್ತೆ, ಇದು ಕ್ಲೋಸ್ ಆಗಿರುತ್ತೆ. ಈ ಕಡ್ಡಿ ಕೆಳಗಡೆ ಕಾಣಿಸ್ತಿರೋದು ಇದು ಲೋ ಆಗಿದೆ, ಇವತ್ತಿನ ಹೈ ಆಗಿದೆ ಅಲ್ವಾ. ಸೊ ಓಪನ್ ಎಲ್ಲಿ ಮಾಡಿದೆ, ಡೈರೆಕ್ಟಾಗಿ ನಮ್ದು ಹಿಂದೆ ಏನು ಬಸ್ ಸ್ಟ್ಯಾಂಡ್ ಕಾಣಿಸ್ತಾ ಇದೆಯೋ ಅಲ್ಲಿ ಓಪನ್ ಆಗಿದೆ. ಅಂದರೆ ಅರ್ಥ ಏನು, ಒಂದು ಸಪೋರ್ಟ್ ಝೋನಲ್ಲಿ ಇವತ್ತು ಮಾರ್ಕೆಟ್ ಓಪನ್ ಆಗಿದೆ. ಓಪನ್ ಆಗಿದ್ದ ತಪ್ಪಿಗೆ ಏನಾಯಿತು ನೋಡಿ, ವಾಪಸ್ಸು ಮೇಲ್ಗಡೆನೇ ತೊಗೊಂಡೋಗಿತ್ತು. ನೋಡಿ ಈ ಟೈಮಲ್ಲಿ ನೀವೇನಾದ್ರು ಬೈ ಮಾಡಿದ್ರಿ ಅಂತಂದರೆ ಅದು ತಪ್ಪು ಆಯಿತು. ಇವತ್ತು ಕೊನೆ ತನಕ ನೀವು ಪೊಸಿಷನ್ ತೊಗೊಂಡು ಆಯ್ತು ನಾನು ಸ್ಟಾಪ್ ಲಾಸ್ ತೊಗೊಳೋದೇ ಇಲ್ಲ, ಏನಾರಾಗಲಿ ಕೆಳಗಡೆ ಬಿದ್ದೇ ಬೀಳುತ್ತೆ ಅಂತ ಉಳಿಸ್ಕೊಂಡಿದ್ರೆ ನಿಮಗೆ ರಿವಾರ್ಡ್ ಬಂದಿದೆ. ಬಟ್ ಇದೆಲ್ಲ ಮೈಂಡ್ ಸೆಟ್ ಅಲ್ಲ, ಇದೆಲ್ಲ ಆ ರೀತಿಯಾಗಿ ಟ್ರೇಡ್ ಮಾಡೋಂಥದ್ದು ಅಲ್ಲ. ಸೊ ಆ ರೀತಿಯಾಗಿ ಟ್ರೇಡ್ ಮಾಡ್ತಾ ಇದ್ದರೆ ನೆಕ್ಸ್ಟು ಮೈಂಡ್ ಸೆಟ್ಗಳು ಹಾಳಾಗ್ತಾ ಹೋಗುತ್ತೆ. ಒಂದಿನ ಮಾರ್ಕೆಟು ಎಲ್ಲದನ್ನು ತೊಗೊಂಡು ವಾಪಸ್ ಹೋಗುತ್ತೆ. ನೋಡಿ ಇವತ್ತು ಅದೇ ಝೋನಲ್ಲಿ ಓಪನ್ ಆಗಿದ್ದಕ್ಕೆ ಕ್ಲೀನಾಗಿ ಪುಷ್ ಬಂತು. ಆ ಪುಷ್ 25,600 ತನಕ ಬಂತು. 25,600 ಆಗಿ ಇಲ್ಲಿ ಕೆಳಗಡೆ ಬಂದರೂ ಕೂಡ ಓಕೆ. ಈಗ ಇವತ್ತೊಂದು ಗ್ಯಾಪ್ ಡೌನ್ ಓಪನಿಂಗ್ ಆಗಿದೆ, ಅದು ಫಸ್ಟ್ ಒಂದು ಮೂಮೆಂಟು. ಇಲ್ಲಿ ಮೇಲ್ಗಡೆ ಹೋಗಿದ್ದು ಇದು ಸೆಕೆಂಡ್ ಮೂಮೆಂಟು, ಮತ್ತೆ ಇಲ್ಲಿ ಬಂದಿರೋ ಥರ್ಡ್ ಮೂಮೆಂಟ್. ಸೊ ಭರ್ಜರಿ ಮೂಮೆಂಟ್ಗಳು ಆಗೋಗಿದೆ ಅಂತ ಕಾರಣಕ್ಕಾಗಿ ನಾನು ಈ ಮೂವ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ. ನಿಧಾನಕ್ಕೆ ಅಂತ ಕೆಳಗಡೆ ಹೋಗಿದೆ ಮಾರ್ಕೆಟು. ಸರಿಸುಮಾರು ಮತ್ತೆ ಒಂದು 150 ಪಾಯಿಂಟ್ಸ್ ಫಾಲ್ಗಳು ನಿಮಗೆ ನೋಡಲಿಕ್ಕೆ ಸಿಕ್ತು. ಆದರೆ ಇದೇ ರೀತಿ ಆಗಬೇಕು ಅಂತಿರಲಿಲ್ಲ. ಇಲ್ಲಿ ಒಂದು ಸೈಡ್ ವೇಸ್ ಆಗಿ ಉಳ್ಕೊಳ್ಳೋಂಥ ಸಾಧ್ಯತೆಯೂ ಇದೆ. 25,500 ಆ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಏನಿತ್ತು ಅದು ನೋಡಿದ್ವಲ್ಲ, ಅದಕ್ಕಿಂತ ಮುಂಚೆ ಒಂದು ಬಸ್ ಸ್ಟ್ಯಾಂಡ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಮಾರ್ಕೆಟು ಇವತ್ತು ಕೆಳಗಡೆ ಬಂದಿದೆ. ಇದನ್ನ ಶಿವ ಅವರು ಕ್ಲೀನಾಗಿ ಅಬ್ಸರ್ವ್ ಮಾಡಿ ಹೇಳಿದರು. ನಾವು ಹಿಂದೆ ಎಲ್ಲ ಮಾತಾಡ್ತಾ ಇದ್ವಿ, ಗೊತ್ತಿದೆಯಾ ನಿಮಗೆ ಏನಾಗಿರುತ್ತೆ, ಒಂದು ಬುಲ್ ಮಾರ್ಕೆಟ್ ಅಂತ ಇದೆ ಅಂತಂದಾಗ ನಾವೇನು ಹುಡುಕಬೇಕು, ಓಕೆ ಇಲ್ಲಿ ಬರುತ್ತೆ ಕೆಳಗಡೆ ಎಲ್ಲಿ ಸಪೋರ್ಟ್ ಸಿಗುತ್ತೆ, ಹಳೆದ್ರದ್ದು ಎಲ್ಲಿ ಸಪೋರ್ಟ್ ಸಿಗುತ್ತೋ ಅಲ್ಲಿ ಏನಾಗುತ್ತೆ ಮತ್ತೆ ಬೈಯಿಂಗ್ ಆಗುತ್ತೆ, ಮೇಲ್ಗಡೆ ಹೋಗುತ್ತೆ. ವಾಪಸ್ ಕೆಳಗಡೆ ಬಂದರೆ ಏನು ಬರುತ್ತೆ, ಎಲ್ಲಿ ಸಪೋರ್ಟ್ ಸಿಗುತ್ತೋ ಅಲ್ಲಿ ಸಪೋರ್ಟ್ ತೊಗೊಳುತ್ತೆ, ಮತ್ತೆ ವಾಪಸ್ಸು ಬೈಯಿಂಗ್ ಆಗಬೇಕು. ಇದು ಬುಲ್ ಮಾರ್ಕೆಟಿನ ಸಂಕೇತ. ಬುಲ್ ಮಾರ್ಕೆಟಲ್ಲಿ ನಾವೇನು ಮಾಡಬೇಕು, ರೆಸಿಸ್ಟೆನ್ಸ್ನ ಹುಡುಕಕ್ಕೆ ಹೋಗಬಾರ್ದು, ಸಪೋರ್ಟ್ನ ಹುಡುಕಬೇಕು. ಆ ಸಪೋರ್ಟ್ ಬಂದಾಗ ಅಲ್ಲಿಂದ ಮತ್ತೆ ತೊಗೊಂಡು ಬೌನ್ಸ್ ಆಗಿ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಬಿಯರ್ ಮಾರ್ಕೆಟಲ್ಲಿ ಏನಾಗುತ್ತೆ, ಈ ಸಪೋರ್ಟ್ಗಳೇ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಆವಾಗ ರೆಸಿಸ್ಟೆನ್ಸ್ನ ಹುಡುಕಬೇಕು ಬಿಯರ್ ಮಾರ್ಕೆಟ್ ಶುರುವಾಗಿದೆ ಅಂದರೆ. ಬಟ್ ಇವತ್ತು ನೋಡಿ ಫಾರ್ ದ ಫಸ್ಟ್ ಟೈಮ್ ನಿಫ್ಟಿ ಒಂದು ಸಪೋರ್ಟ್ ಝೋನ್ ಇದೆಯಲ್ಲ, ಅದಕ್ಕೆ ಏನು ಇದು ವೀಕ್ ಕ್ಯಾಂಡಲ್, ಇದು ಏನು ಮುಲಾಜಿ ಇಲ್ದಂಗೆ ಇದು ವೀಕ್ ಕ್ಯಾಂಡಲ್ ಇವತ್ತು ಕ್ಲೋಸಿಂಗ್ ಆಗಿರೋದು. ಈ ರೀತಿಯಾಗಿ ಬಂದು ಕ್ಲೋಸಿಂಗ್ ಆಗಿದೆ. ಆದರೆ ಇವಾಗ ಏನಾಗಿದೆ ಅಂತಂದರೆ ನೋಡಿ 26,300 25,300 ಅಂದರೆ 1000 ಪಾಯಿಂಟ್ಗಳು ಕರೆಕ್ಷನು ಒಂದು ವಾರದಲ್ಲಿ ನಿಫ್ಟಿನಲ್ಲಿ ಆಗಿದೆ. ಈಗ ಏನೇ ನೆಗೆಟಿವ್ ಸೆಂಟಿಮೆಂಟ್ ಇದೆ ಅಂದರೂ ನೆಕ್ಸ್ಟ್ ಇವಾಗ ಎಲ್ಲಿದೆ ಮೇಜರ್ ಸಪೋರ್ಟ್ 25,000. ಸೊ 25,000ನಂತೂ ಸದ್ಯಕ್ಕೆ ಮಾರ್ಕೆಟು ಬಿಟ್ಕೊಡೋಂಥ ಸಾಧ್ಯತೆ ಕಡಿಮೆ ಇದೆ. ಹಾಗಾಗಿ 25,000ಕ್ಕೆ ಬಂದರೆ ಅಲ್ಲಿ ವಾಪಸ್ಸು ಮಾರ್ಕೆಟ್ ಒಂದು ಹಾಲ್ಟ್ ಆಗ್ಬೋದು. ಈ ಮಾರಬಜಿ ಕ್ಯಾಂಡ್ಲು ಹಿಂದೆ ಆಗಿರುವಂಥ ಲೆವೆಲ್ಲು ಇದೆಲ್ಲದೂ ಕೂಡ. ನಾಳೆ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ಇವತ್ತು ನೋಡಿ ಇವತ್ತು ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಪುಲ್ ಬ್ಯಾಕ್ ಬಂದು ವಾಪಸ್ ಕೆಳಗಡೆ ಬಂದಿದೆ. ಬಟ್ ನಾಳೆ ನಾಡಿದ್ದು ಈ ಮುಂದಿನ ವಾರಗಳಲ್ಲಿ ಮತ್ತೆ ತಿರ್ಗಾ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಇದ್ರ ಹತ್ತ ಅಂತಂದರೆ ಅಲ್ಲಿಂದ ಮತ್ತೆ ಫಾಲೋಅಪ್ ಸಿಗೋದಿಲ್ಲ ನಮಗೆ, ವಾಪಸ್ಸು ಮೇಲ್ಗಡೆನೇ ಬಂದು ಕ್ಲೋಸಿಂಗ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಯಾಕೆಂದರೆ ಇದರೊಳಗಡೆ ಒಂದೀಗ ಬಸ್ ಸ್ಟ್ಯಾಂಡ್ ಮಾಡುವಂಥ ಸಾಧ್ಯತೆ ಇದೆ. 25,400ರಿಂದ 25,000 ಈ ಝೋನಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡುವಂಥ ಸಾಧ್ಯತೆ ಇದೆ ಮಾರ್ಕೆಟು. ಸೊ ಈಗೇನು ಟ್ರೆಂಡ್ ಬಂದಿತ್ತು ಈ ಥರ ನಿಮಗೆ ಟ್ರೆಂಡು ಇನ್ನು ಮುಂದೆ ನೋಡಲಿಕ್ಕೆ ಸಿಗೋದು ಸದ್ಯಕ್ಕೆ ಕಮ್ಮಿ ಇದೆ. ಏನೇ ವಾರ ಇರ್ಬೋದು ಏನೇ ಇರ್ಬೋದು, ಒಂದು ಚಾರ್ಟ್ ಪ್ಯಾಟರ್ನ ಹೇಳ್ತಾ ಇದ್ದೀನಿ. ಆಯಿತು ಆ ಥರ ಏನೋ ಆಗೋಯ್ತು, ಇನ್ನು ಯಾವುದೋ ಒಂದೆರಡು ದೇಶ ಬಂತು, ರಷ್ಯನು ಜಾನ್ ಆಯಿತು, US ಜಾನ್ ಆಯಿತು, ಫುಲ್ ವಾರೇ ಅಂತ ಡಿಕ್ಲೇರ್ ಆಗೋಯ್ತು ಅಂದರೆ ಆಗ ಬೇರೆದು ಅದು ನೋಡ್ಕೊಂಡು ತಗೊಂಡು ಅದೊಂದು ಬ್ಲ್ಯಾಕ್ ಸ್ವ್ಯಾನ್ ಇವೆಂಟ್ ಅಂತ ನೋಡಬೇಕಾಗುತ್ತೆ. ಮಾರ್ಕೆಟು ಅನ್ನು ಅದೇ ರೀತಿ ಗುರುಸ್ತಾ ಹೋಗುತ್ತೆ. ಬಟ್ ಅನ್ಲೆಸ್ ಆ ಥರದ್ದೇನೂ ಆಗದಲ್ಲೇ ಇರೋ ತನಕ ನಮಗೆ 25,000 ಇವಾಗ ನಿಫ್ಟಿನಲ್ಲಿ ಸಪೋರ್ಟ್ ಝೋನೇ ಆಗಿದೆ. ಅದನ್ನ ನೋಡ್ಕೊಂಡು ಹೋಗೋಣ. ಇವತ್ತು ಟ್ರೇಡು ಅದೇ ರೀತಿಯಾಗಿ ನಾನು ಹೇಳ್ದಂಗೆ 25,000 ನೋಡಿ ಬೆಳಗ್ಗೆ 25,000 ಇಲ್ಲಿಂದ ಅದೇ ಝೋನಲ್ಲಿ ಮೇಲ್ಗಡೆ ಹೋದಾಗ ಅರ್ಧ ಮನೆ ಯಾವುದಿತ್ತು 25,400 ಅದನ್ನ ನೀವು ಬೈ ಮಾಡಿದ್ದೀನಿ ಸೆಲ್ ಮಾಡಿದ್ದೀನಿ ಅಂತಂದರೆ ಆರಾಮಾಗಿ ನಿಮಗೆ ಇಲ್ಲಿ ಟಿಟಿಕೆ ಆಗೋಗಿತ್ತು. ಸೊ ಇಲ್ಲಿ ತನಕ ಇದ್ದಾಗಲೂ ನೀವು ಎಕ್ಸಿಟ್ ಮಾಡ್ಕೊಂಡಿದ್ರೆ ಮುಂದೆ ಏನು ಪ್ರಾಬ್ಲಮ್ ಇಲ್ಲ. ಅದಾದ ನೋಡಿ ಕೆಳಗಡೆ ತಗೊತಾನೆ ಬರ್ತಾಯಿದ್ರು. ಇವತ್ತು ಆಪ್ಷನ್ ಚೇಂಜ್ ನೀವು ನೋಡಬೇಕು. OI ಪ್ರೊಫೈಲ್ ನೋಡಿದ್ರೆ ಎಷ್ಟು ಚೆನ್ನಾಗಿ ಆಟ ಆಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಇವಾಗ ಉದಾಹರಣೆಗೆ ನೋಡಿ ಇದರಲ್ಲಿರುತ್ತಲ್ವಾ ಒಂದು OI ಟೂಲ್ ಇದೆಯಲ್ಲ, ಓಪನ್ ಇಂಟ್ರೆಸ್ಟ್ ಟೂಲು, ಇದರಲ್ಲಿ ನೋಡಿ ಬೆಳಗ್ಗೆ
ಓಪನಿಂಗ್ ಆದಾಗ ಫಸ್ಟ್ 1 ಅವರಲ್ಲಿ ಅಂತ ನೀವು ನೋಡೋದಾದರೆ ಏನು ಮಾಡಿದ್ರು, ಇಲ್ಲೆಲ್ಲ ನೋಡಿ ಎಲ್ಲ ಸಪೋರ್ಟ್ ಬಿಲ್ಡಪ್ ಆಯಿತು. 25,300ರಲ್ಲಿ, 350ರಲ್ಲಿ, 400ರಲ್ಲಿ, 450ರಲ್ಲಿ, 500ರಲ್ಲೂ ಸಮೇತ 25,500ರಲ್ಲೂ ಕೂಡ ದೊಡ್ಡದಾಗಿ ಇವತ್ತು ಏನು ಮಾಡಿದ್ರು, ಪುಟ್ ರೈಟಿಂಗ್ ಮಾಡಿದ್ರು. ಪುಟ್ ರೈಟಿಂಗ್ ಮಾಡಿದ್ರೆ ಅಂದರೆ ಸಪೋರ್ಟ್ ಬಿಲ್ಡ್ ಮಾಡಿದ್ರು. ಕೆಲವರು ಕೇಳಿದ್ರೆ ಪುಟ್ ರೈಟಿಂಗ್ ಅಂದ್ರೇನು, ಕಾಲ್ ರೈಟಿಂಗ್ ಅಂದ್ರೇನು, ಹಸಿರು ಯಾವುದು ಅಂತ ನೋಡಬೇಕು, ಕೆಂಪು ಯಾವುದು ಅಂತ ನೋಡಬೇಕು ಅಂತ ಇದ್ರ ಬಗ್ಗೆ ಆಪ್ಷನ್ಸ್ ಬಗ್ಗೆ ಡೆಡಿಕೇಟೆಡ್ ಆಗಿ ಪ್ರೀಮಿಯರಲ್ಲಿ ವೀಡಿಯೋಸ್ ಇದೆ, ಅದನ್ನ ನೀವು ಚೆಕ್ಔಟ್ ಮಾಡ್ಬೋದು. ಅದೇ ರೀತಿ ಸೆನ್ಸಿಬಲಲ್ಲಿ ಯಾವ ರೀತಿ ನೋಡೋದು ಅನ್ನೋದಕ್ಕೆ ಒಂದು ಡೆಡಿಕೇಟೆಡ್ ವೀಡಿಯೋ ಇದೆ. OA ಪ್ರೊಫೈಲ್ನ ಯಾವ ರೀತಿ ಎನೇಬಲ್ ಮಾಡ್ಕೊಳ್ಳೋದು ಮತ್ತು ಸೆನ್ಸಿಬಲ್ ಡೇಟಾನ ಯಾವ ರೀತಿ ಓದೋದು ಅಂತ ಅದನ್ನ ನೀವು ಚೆಕ್ಔಟ್ ಮಾಡ್ಬೋದು. ಸೊ ಪುಟ್ ರೈಟಿಂಗ್ ಅಂತ ಕರಿತಾ ಇದ್ದೀವಿ ಅಂತಂದರೆ ಅದು ರೈಟರ್ಸ್ ನೋಡಿ, ಆಪ್ಷನ್ ಚೈನ್ ಅನ್ನೋದೇ ಫಸ್ಟ್ ಆಫ್ ಆಲ್ ಅದು ಸೆಲ್ಲರ್ಸ್ ಡೇಟಾ ಆಗಿರುತ್ತೆ. ಸೊ ಇಲ್ಲಿ ಪುಟ್ ರೈಟಿಂಗ್ ಅಂತ ಇದೆ ಅಂದರೆ ನೀವು ಪುಟ್ ಬೈಯಿಂಗ್ ಇನ್ನ ಉಲ್ಟಾ, ಅದು ಪುಟ್ ಬೈ ಮಾಡೋದು ಅಂದ್ರೆ ಏನು, ನೀವು ನೆಗೆಟಿವ್ ಆಗ್ತಾ ಇದ್ದೀರಾ ಅಂತ. ಪುಟ್ ರೈಟಿಂಗ್ ಆಗೋದು ಅಂತಂದ್ರೆ ನೀವು ಪಾಸಿಟಿವ್ ಆಗ್ತಾ ಇದ್ದೀರಾ, ಅಲ್ಲಿ ಒಂದು ಸಪೋರ್ಟ್ ಬಿಲ್ಡ್ ಮಾಡಕ್ಕೆ ನೋಡ್ತಾ ಇದ್ದೀರಾ ಅಂತ. ಸೊ ಇದೆಲ್ಲ ಇದು ಸಪೋರ್ಟ್ ಬಿಲ್ಡಪ್ ಆಗಿರೋದು, ಗ್ರೀನ್ ಇರೋದೆಲ್ಲ ಸಪೋರ್ಟ್ ಬಿಲ್ಡಪ್ ಆಗಿದೆ, ಅದನ್ನ ನಾವು ಪುಟ್ ರೈಟಿಂಗ್ ಅಂತ ಕರಿತೀವಿ. ಕಾಲ್ ರೈಟಿಂಗ್ ಅಂದರೆ ಅಲ್ಲಿ ರೆಸಿಸ್ಟೆನ್ಸ್ ಶುರು ಆಗ್ತಾ ಇದೆ ಅಂತ. ಸೊ ನೀವು ಸ್ಟಾರ್ಟಿಂಗ್ 1 ಅವರಲ್ಲಿ ನೋಡೋದಾದ್ರೆ ಒಳ್ಳೆ ಎಲ್ಲ ಪಾಸಿಟಿವ್ ಆಗಿದೆ ಅಂತ. ಆಮೇಲೆ ನೀವು ಸ್ವಲ್ಪ ನೋಡ್ತಾ ಬರೀ ಒಂದು 11-11 ಅಷ್ಟೊತ್ತಿಗೆ ಪೊಸಿಷನ್ಗಳು ಇಲ್ಲಿ ಖಾಲಿ ಮಾಡ್ಕೊಂಡ್ರು, ಇಲ್ಲಿ ನೋಡಿ ಜಾಸ್ತಿ ಆಗ್ತಾ ಶುರು ಮಾಡಿದ್ರು. 25,600ರಲ್ಲಿ ಅಗ್ರೆಸಿವ್ ಆಗಿ ಇಲ್ಲಿದ್ದವರು 25,600ರಲ್ಲಿ ಇಷ್ಟೊಂದು ಜೋಡ್ದಾಗಿ ಪೊಸಿಷನ್ನ ಚೇಂಜ್ ಮಾಡ್ಕೊಂಡ್ರು. ಅದೇ ರೀತಿಯಾಗಿ ಚೇಂಜ್ ಆಗ್ತಾ ಬಂತು. ಆಮೇಲೆ ನೀವು ಕ್ರಮೇಣ ನೋಡ್ತಾ ಬರೋದಾದ್ರೆ ಆಮೇಲೆ ಏನಾಯಿತು ಅಂತಂದ ಇವ್ರು ನೋಡಿ ಕಂಪ್ಲೀಟಾಗಿ ಕೆಳಗಡೆ ಹೋಗ್ತಾ ಹೋದ್ರು. 25,600ರಲ್ಲಿ ಕಮ್ಮಿ ಮಾಡ್ಕೊಂಡ್ರು, ಅನ್ವೈಂಡಿಂಗ್ ಆಯಿತು. ಈ ಥರ ಎಂಟಿ ಆಗ್ತಾ ಇದೆ ಅಂದರೆ ಅನ್ವೈಂಡಿಂಗ್ ಆಗ್ತಾ ಇದೆ ಅಂತ. 25,550ರಲ್ಲಿ ಆಯಿತು, 500ರಲ್ಲಿ ಆಯಿತು. ಇದು ಹಾಗೆ ನೋಡ್ಕೊತಾ ಬಂದರೆ ನೀವು 500ರಿಂದ 400ಕ್ಕೆ ಬರುತ್ತೆ, 500 ಪೂರ್ತಿ ಶಿಫ್ಟ್ ಆಯಿತು. ಇಲ್ಲಿ ನೋಡಿ ಎಷ್ಟು ಕ್ಲೀನಾಗಿ ಗೊತ್ತಾಗ್ತಾ ಹೋಗುತ್ತೆ. ಇದು ಲೈವ್ ಮಾರ್ಕೆಟಲ್ಲಿ ಸಿಗ್ತಾ ಇರುತ್ತೆ ನಿಮಗೆ ಡೇಟಾ. ಸೊ 500ರಲ್ಲಿ ಪೂರ್ತಿ ಕಮ್ಮಿ ಆಯಿತು, 400ರಲ್ಲಿ ಅಗ್ರೆಸಿವ್ ಆಗಿ ಆ್ಯಡ್ ಮಾಡ್ಕೊಂಡ್ರು ಪೊಸಿಷನ್ನ. ಅದಾದಮೇಲೆ ಏನು ಮಾಡ್ತಾರೆ, 400ರಲ್ಲಿರೋ ಪುಟ್ ರೈಟಿಂಗ್ ಮಾಡಿರೋರು ಕೂಡ ಬಿಟ್ಕೊಡ್ತಾರೆ. ಇವಾಗ ನೋಡ್ತಾ ಇರಿ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ. 400ರಲ್ಲಿರೋ ಪುಟ್ ರೈಟಿಂಗ್ ನೋಡಿ ಇಲ್ಲಿ ಕ್ಲೀನಾಗಿ ಅನ್ವೈಂಡಿಂಗ್ ಮಾಡ್ಕೊಂಡ್ರು, 350ರಲ್ಲಿ ಅನ್ವೈಂಡಿಂಗ್ ಮಾಡ್ಕೊಂಡ್ರು, 300ರಲ್ಲಿ ಮತ್ತೆ ಕಾಲ್ ರೈಟಿಂಗ್ ಜಾಸ್ತಿ ಆಯಿತು. ಇದೇ ಥರ ಚೇಂಜ್ ಆಗಿ ಕಂಪ್ಲೀಟ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಆಗ್ತಾ ಹೋಯ್ತು. ಇವರೆಲ್ಲ ನೋಡಿ ಅನ್ವೈಂಡಿಂಗ್ ಮಾಡ್ಕೊಂಡ್ರು. 25,300ರಲ್ಲಿ ಅಗ್ರೆಸಿವ್ ಆಗಿ ಒಂದು ಕಾಲ್ ರೈಟಿಂಗ್ ಆಯಿತು. ಆವಾಗಲೇ ನಾವು ಮಾತಾಡ್ಕೊಂಡ್ವಿ ಒಂದೂವರೆ ಕಾಲ ಟೈಮಲ್ಲಿ. ಇವತ್ತು 25,300ಕ್ಕಿಂತ ಕೆಳಗಡೆ ಮುಗಿಸುವಂಥ ಸಾಧ್ಯತೆ ಇದೆ ಅಂತ. ಅದೇ ರೀತಿ ಆಗಿದೆ ಕೂಡ ಇವಾಗ. ಸೊ ಇದು OA ಪ್ರೊಫೈಲು ನಿಮಗೆ ಸಿಗ್ತಾ ಇರುತ್ತೆ ಇಲ್ಲಿ, ಓಪನ್ ಇಂಟ್ರೆಸ್ಟ್ ನ್ಯೂ ಆ್ಯಂಡ್ ಇಂಪ್ರೂವ್ಡ್ ಅಂತ. ಅದನ್ನ ತೋರಿಸ್ಬೇಕು ಅಂದ್ಕೊಂಡು ಹೆವಿ ವೇಟ್ ಅಂತ ನೀವು ನೋಡ್ತಾ ಹೋಗೋದಾದ್ರೆ ಇವತ್ತು ನೋಡಿ HDFC ಬ್ಯಾಂಕು ತುಂಬ ಒಂದು ದೊಡ್ಡ ಫಾಲ್ ಬಂದಿದೆ. ATO ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅಲರ್ಟ್ ಟ್ರಿಗರ್ ಆರ್ಡರ್ ಅಂತ ಜರೋದಲ್ಲಿ ಯಾರು ಇದ್ದೀರೋ ನಿಮ್ಗೆ ಗೊತ್ತಿರುತ್ತೆ. ಅವತ್ತು ನಾನು ಎಕ್ಸ್ಪೆರಿಮೆಂಟಿಗೆ ಅಂತ ಹೇಳ್ಬಿಟ್ಟು HDFC ಬ್ಯಾಂಕು, ರಿಲಯನ್ಸು ಮತ್ತು L&Tದು ಒಂದು ಶೇರ್ ಇಟ್ಟಿದ್ದೆ. ಅದು ಇವತ್ತು ಟ್ರಿಗರ್ ಆಯಿತು, ಒಂದು ಇಮೇಲ್ ಕೂಡ ಬಂತು. ಸೊ ಅದು ಸಕ್ಸಸ್ಫುಲಿ ಟೆಸ್ಟ್ ಆಯಿತು. ರಿಲಯನ್ಸ್ ನೋಡಿ ತುಂಬ ಇಂಪಾರ್ಟೆಂಟ್ ಝೋನು ಅಂತ ಮಾತಾಡಿದ್ವಿ, 2,900 ಈ ಝೋನು. ಅದನ್ನ ಬಿಟ್ಟು ಕೆಳಗಡೆ ಬಂದಿದೆ. ಈಗ 2,800ಕ್ಕೆ ಬಂದಿದೆ. 2,800ರಿಂದ 3,000 ಝೋನಲ್ಲಿ ಸುಮಾರು ಒಂದು ವರ್ಷದಿಂದ, ಇಡೀ ವರ್ಷದಿಂದ ಇದೇ ಝೋನಲ್ಲಿ ಈಗ ಆ ಬೇಸಿಗೆ ಬಂದಿದೆ. ಸೊ ಸ್ವಲ್ಪ ನಾವು ಹುಷಾರಾಗಿ ಅಲರ್ಟ್ ಆಗಬೇಕು. ಇಲ್ಲಿ ಒಂದು ಸ್ಪೈಕ್ ಆಗಿದ್ದನ್ನು ಬಿಟ್ಟರು ಅಂತಂದರೆ ನೋಡಿ ಆ 2,800 ಅಂತೂ ಬೇಸ್ ಆ ಝೋನಿಗೆ ಬಂದಿದೆ. HDFC ಬ್ಯಾಂಕಿಗೆ 1,660 ಇವಾಗ ನೆಕ್ಸ್ಟ್ ಇಮಿಡಿಯೇಟ್ ಆಗಿರುವಂಥ ಸಪೋರ್ಟ್ ಝೋನ್ ಅದು ಹತ್ರ ಬರ್ತಾ ಇದೆ. ICICI ಬ್ಯಾಂಕ್ ಇನ್ನೂ ಸ್ಟಿಲ್ ಲುಕಿಂಗ್ ಗುಡ್, ಬಟ್ ಇದರಲ್ಲೂ ಕೂಡ 1,250, 1,225 ಇದು ಇಂಪಾರ್ಟೆಂಟ್ ಝೋನ್. ITC ಒಂದು ಒಳ್ಳೆ ಚಾನಲಲ್ಲಿ ಮೇಲ್ಗಡೆ ಹೋಗ್ತಾ ಇದೆ. FMCG ಎಲ್ಲ ಇವಾಗ ಅಪ್ರಿಷಿಯೇಟ್ ಆಗ್ತಾನೆ ಹೋಗುತ್ತೆ. L&Tನೂ ಕೂಡ ಒಂದು ಚಾನಲಲ್ಲಿದೆ. ಆ 3,400 ಚಾನಲ್ ಬೇಸು ಇವತ್ತು 3,500 ಒಂದು ಚಾನಲು ಆ ಚಾನಲ್ ಬೇಸಿಗೆ ಬಂದಿದೆ. ಆಕ್ಸಿಸ್ ಬ್ಯಾಂಕ್ ಮತ್ತೆ ವೀಕ್ ಆಗಿದೆ. TCS, ಇನ್ಫೋಸಿಸ್ ಇಲ್ಲ ಇವತ್ತು ಅಷ್ಟೊಂದು ರಿಯಾಕ್ಷನ್ ಕೊಟ್ಟಿಲ್ಲ, ಯಾಕಂದರೆ ಆಲ್ರೆಡಿ ಕರೆಕ್ಷನ್ ಆಗಿದ್ವು. ಸೊ ಹೆವಿ ವೇಟ್ಸ್ನ ಟ್ರ್ಯಾಕ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಆಗಿತ್ತು ಇವತ್ತು. ನಿಫ್ಟಿದು ಮಾತಾಡ್ಕೊಂಡಿದ್ವಿ. ನೆಕ್ಸ್ಟ್ ಅದೇ ಇವಾಗ ಸೆಂಟಿಮೆಂಟು. ಸೊ ಕ್ಲೀನ್ ಕಟ್ ಆಗಿ ಸೆಲ್ಲಿಂಗ್ ಬಂದಿದೆ. ಇಲ್ಲಿ ಒಂದು ಪಾಸ್ ಆಗೋ ಥರದ್ದು ಕಾಣಿಸ್ತಾ ಇದೆ ನಿಮಗೆ ಬಿಹೇವಿಯರು. ಸೊ ಈ ಪಾಸ್ ಆಗಿದ್ದು ಮತ್ತೆ ವಾಪಸ್ ಗ್ಯಾಪ್ ಓಪನಿಂಗ್ ಆಯಿತು ಅಂತಂದರೆ, ಅಥವಾ ಇದೇ ಝೋನ್ ಓಪನಿಂಗ್ ಮೇಲ್ಗಡೆ ಬರ್ತಾ ಇತ್ತು ಅಂತಂದರೆ ಈಗ 25,400 ಇಮಿಡಿಯೇಟ್ ಆಗಿ ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ. 25,400ರಿಂದ 500 ಅನ್ನೋದು ನಿಫ್ಟಿಗೆ ರೆಸಿಸ್ಟೆನ್ಸ್ ಝೋನ್ ಆಗ್ತಾ ಹೋಗುತ್ತೆ. ಯಾಕಂದರೆ ಇದೇ ಬಸ್ ಸ್ಟ್ಯಾಂಡ್ ಆಗಿತ್ತಲ್ವಾ, ಈ ಬಸ್ ಸ್ಟ್ಯಾಂಡ್ ಝೋನ್ ಇವಾಗ ಈಗ ರೆಸಿಸ್ಟೆನ್ಸ್ ಆಗ್ತಾ ಹೋಗಬೇಕು. ಯಾವ್ದು ಸಪೋರ್ಟ್ ಆಗಿರುತ್ತೋ ಅದು ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ನೋಡೋಣ 25,400ರಿಂದ 25,000 ಝೋನಲ್ಲಿ ನಿಂತ್ಕೊಳ್ಳುವಂಥ ಸಾಧ್ಯತೆ ಇದೆ. ನಿಫ್ಟಿ ಯಾವ ರೀತಿ ಓಪನ್ ಆಗುತ್ತೆ ಅನ್ನೋದು ನೋಡಿಕೊಂಡು ಆ ರೀತಿ ಪ್ಲಾನ್ ಮಾಡಿ. ಇಷ್ಟೊಂದು ದೊಡ್ಡ ಮೂಮೆಂಟ್ಗಳು ಇನ್ನೂ ನೆಕ್ಸ್ಟ್ ಸಿಗುವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಮಾತಾಡ್ತಾ ಬರೋದಾದ್ರೆ ಇವತ್ತು ಒಂದು ಆಲ್ಮೋಸ್ಟ್ 1,000 ಪಾಯಿಂಟ್ ಗ್ಯಾಪ್ ಡೌನು ಇದೆಲ್ಲ ಕಲೆಕ್ಟ್ ಮಾಡ್ಕೊಂಡು ನೋಡೋದಾದ್ರೆ 51,500ರಲ್ಲಿ ಒಂದು ಬೇಸ್ ಇದೆ, ಕಾಣಿಸ್ತಾ ಇದೆ ಇಲ್ಲಿ 51,500ರಲ್ಲಿ ಬೇಸ್ ಇರೋದು. ಸೊ ಅದರ ಹತ್ತಕ್ಕೆ ಬಂದಿದೆ. 51,500ರಲ್ಲಿ ಸಪೋರ್ಟ್ ತೊಗೊಳಕ್ಕಾಗಲಿಲ್ಲ ಅಂದರೆ ನೆಕ್ಸ್ಟ್ 51,000. ಸೊ 51,000ದಿಂದ 51,500ರಲ್ಲಿ ಸುಮಾರು ದಿನ ಮಾರ್ಕೆಟ್ ನಿಂತಿತ್ತು. ಇದು ಒಂದು ಬೇಸ್ ರೀಜನ್ನು ಬ್ಯಾಂಕ್ ನಿಫ್ಟಿಗೆ. ಹಾಗಾಗಿ ನಾಳೆ ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಯಾವುದೇ ಇಂಡೆಕ್ಸ್ ಆಗಿದ್ರು ನೀವು ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಅಂತ ಯೋಚನೆ ಮಾಡಬೇಡಿ. ಬದಲಿಗೆ ರಿವರ್ಸಲ್ ಆಗಿ ಒಂದು ಸೈಡ್ ವೈಸ್ ಆಗಿ ಉಳ್ಕೊಳ್ಳುವಂಥ ಸಾಧ್ಯತೆನೇ ಜಾಸ್ತಿ ಇರುತ್ತೆ. ಅದನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇವೆರಡು ಸ್ಟಾಕ್ಗಳು, 2 ಇಂಡೆಕ್ಸ್ಗಳು ಸಾಕು. ಸೊ ಕ್ವಿಕ್ಕಾಗಿ ಸೆನ್ಸೆಕ್ಸ್ ಬಗ್ಗೆ ಮಾತಾಡೋಣ ಅಂತಂದರೆ ನೋಡಿ, ಸೆನ್ಸೆಕ್ಸಲ್ಲಿ ಈಗ ಸದ್ಯಕ್ಕೆ 82,500ರಲ್ಲಿ ಸಪೋರ್ಟ್ ಬಿಲ್ಡಪ್ ಆಗೋ ಥರ ಕಾಣಿಸ್ತಾ ಇದೆ. ಆಗಲೇಬೇಕಾಗಿದೆ ಅಂತ, ಯಾಕೆಂದರೆ ನೋಡಿ 83,000 ಸಪೋರ್ಟ್ ಇತ್ತು, ಅದಕ್ಕಿಂತ ಕೆಳಗಡೆ ಬಂದಿದೆ. ಸೊ ಈಗ 82,500 ನೆಕ್ಸ್ಟ್ ರೌಂಡ್ ಲೆವೆಲ್ ಅಂದರೆ ಆ ಸಪೋರ್ಟ್, ಅದಕ್ಕಿಂತ ಕೆಳಗಡೆ ಅಂದರೆ 82,000 ಇದೆ. ಸೊ 82,000ದಿಂದ 83,000 ಈ ಲೆವೆಲಲ್ಲಿ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಮುಗಿಯುವಂಥ ಸಾಧ್ಯತೆ ಇದೆ. ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ 82,000 ಲೆವೆಲ್ಗಳನ್ನು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಅಲ್ಲಿ ಒಂದು ಪುಷ್ ಸಿಗ್ತಾ ಹೋಯಿತು ಅಂತಂದರೆ, ತುಂಬ ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ಅವಾಗ ನೋಡ್ತಾ ಹೋಗೋಣ. ಬಟ್ ಸದ್ಯಕ್ಕೆ 82,000 ಒಂದು ರೌಂಡ್ ಲೆವೆಲ್ ಕೂಡ ಮಾರ್ಕೆಟಿಗೆ ಸಪೋರ್ಟ್ ಕೂಡ ಆಗಿರಬೇಕು. ಯಾಕೆಂತಂದರೆ ನೀವು ನೋಡೋದಾದರೆ 82,000ದಲ್ಲಿ
ಒಂದು ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಝೋನ್ ಇದೆ. ಮಾರಬಜ ಕ್ಯಾಂಡಲ್ ಕೂಡ ಮೇಲ್ಗಡೆ ಹೋಗಿದ್ದಂಥ ಝೋನು ಎಲ್ಲದು ಕೂಡ ಇವತ್ತೇನೊಂದು ಝೋನ್ನ ಬಿಟ್ಟು ಕೆಳಗಡೆ ಬಂದಿದೆಯಲ್ಲ ಅಂದರೆ 83,000 ಲೆವೆಲು, ಅದು ಇವತ್ತಿಗೆ ಈಗ ರೆಸಿಸ್ಟೆನ್ಸ್ ಥರ ಆಗಿರಬೇಕು, ಅದು ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗುತ್ತೆ. ಸೊ 83,000ದಿಂದ 82,000 ಈ ಝೋನಲ್ಲಿ ಸೆನ್ಸೆಕ್ಸ್ ಎಕ್ಸ್ಪೈರಿ ನಾಳೆ ಮುಗಿಯುವಂಥ ಸಾಧ್ಯತೆ ಇದೆ. ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದರೆ, ರತನ್ ಇಂಡಿಯಾ ಬಗ್ಗೆ ಹೇಳಿ ನಾನು 4 ಸಲ ಕೇಳಿದೆ, 5 ಸಲ ಕೇಳಿದೆ ಅಂತ ನೀವು ಟ್ಯಾಕ್ಟಿಕ್ಸ್ ಕಂಡುಹಿಡ್ಕೊಂಡ್ಬಿಟ್ಟಿದ್ದೀರಾ ಸರ್. 2 ಸಲ ನೀವು ಕೇಳಿದ್ದು, ನಾನು ಮಿಸ್ ಮಾಡಿದ್ದೆ. ಓಕೆ, ಸೊ ಇವಾಗ ನೀವು ನೋಡ್ತಾ ಹೋಗೋದಾದರೆ ಫಸ್ಟ್ ಏನು ಕಾಣಿಸುತ್ತೆ ಹೇಳಿ ಈ ಸ್ಟಾಕಲ್ಲಿ? ಚುಕ್ಕಿ ಆಟ. ಸೊ ಚುಕ್ಕಿ ಆಟ ಕಾಣಿಸ್ತು ಅಂತಂದ್ರೆ ನಾವೇನು ಹೇಳ್ತೀವಿ? ಆ ಸ್ಟಾಕಿಂದ ದೂರ ಇರಿ ಅಂತ ಮಾತಾಡ್ತೀವಿ. ಇಲ್ಲಿ ನೋಡಿ ಯಾವ ರೀತಿ ಚುಕ್ಕಿ ಆಟ ಇಟ್ಕೊಳ್ತಾ ಹೋಗಿದ್ದಾರೆ. ಸರಿಸುಮಾರು ₹1 ₹2 ಬಂದಂಥ ಸ್ಟಾಕು ಅದ್ರ ಹಿಂದೆ ನೋಡೋದಾದರೆ ₹8 ನಿಮಗೆ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ. ನೀವು ಸ್ವಲ್ಪ ಹಿಂದೆ ಹೋಗಿ ನೋಡ್ಕೊಂಬರೋದಾದರೆ ಇಲ್ಲೆಲ್ಲ ನಿಮ್ಗೆ ಏನಾಗಿದೆ, ಕಂಪ್ಲೀಟಾಗಿ ಚುಕ್ಕಿ ಆಟ, ಮೇಲ್ಗಡೆ ಚುಕ್ಕಿ ಹಿಡ್ಕೊಂಡು ತೊಗೊಂಡೋದ್ರೆ ಕೆಳಗಡೆ ಬರ್ತಾರೆ. ಅಂದರೆ ಕ್ಲೀನಾಗಿ ಇಲ್ಲಿಂದ ಒಂದು ಪಂಪ್ ಆ್ಯಂಡ್ ಡಂಪ್, ಎಸ್ಪೆಷಲಿ ಈ ವರ್ಷ ಹೋದ ವರ್ಷ ಜುಲೈಯಿಂದ ನಿಮಗೆ ಕ್ಲಿಯರ್ ಕಟ್ಟಾಗಿ ಪಂಪ್ ಆ್ಯಂಡ್ ಡಂಪ್ ಆಗ ಕಾಣಿಸ್ತಾ ಇದೆ. ನೋಡಿ, ಪಂಪ್ ಆ್ಯಂಡ್ ಡಂಪ್ ಮಾಡಬೇಕು ಅಂತಂದರೆ ಅವರು ಟಾರ್ಗೆಟ್ ಮಾಡೋದೇ ಪೆನ್ನಿ ಸ್ಟಾಕ್ಸ್ಗಳು. ಯಾಕೆಂದರೆ ಇಲ್ಲಿ ಹೆವಿ ಕ್ವಾಂಟಿಟಿನಲ್ಲಿ ಬೈ ಮಾಡ್ಬೋದು. ನಿಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಬಿಡ್ಡು ಮತ್ತು ಆಸ್ಕು ಇರುತ್ತಲ್ಲ, ಅದು ಎರಡರದ್ದು ಅಲ್ಲಿ ಹೋಗಿ ನೋಡಿದ್ರೆ ತೊಗೊಂಡವ್ರು ಒಂದು 1000 ಜನ ಇರ್ತಾರೆ, ಕೊಡೋರು ಯಾರೋ ಒಬ್ಬರೇ ಇರ್ತಾರೆ. ಅಂದರೆ ಅಲ್ಲೇ ಡಂಪ್ ನಡೀತಾ ಇದೆ. ಪಂಪ್ ಆಗಬೇಕಾದ್ರೂ ಅಷ್ಟೇ ಅದೇ ರೀತಿ ನಡೀತಾರೆ. ಅಂದರೆ ಆಲ್ರೆಡಿ ಇವ್ರು ಯಾವಾಗಲೂ ತೊಗೊಂಡು ಇಟ್ಕೊಂಡಿರ್ತಾರೆ, ಇಲ್ಲಿ ಬಂದಾಗ ಡಂಪ್ ಮಾಡಿ ಹೋಗ್ತಾರೆ. ಆಮೇಲೆ ನೀವು ತೊಗೊಂಡು ಇಟ್ಕೊಂಡಿರ್ತಾರೆ, ನೀವು ಅದನ್ನು ಕೊಡಬೇಕು ಅಂದರೆ ನಿಮಗೆ ಅವಕಾಶನೇ ಸಿಗೋದಿಲ್ಲ. ಹಾಗಾಗಿ ಫಂಡಮೆಂಟಲಿ ನಾಟ್ ಎಟ್ ಆಲ್ ಗುಡ್ ಕಂಪನಿ. ಇಂಥ ಕಂಪ್ನಿಗಳಿಂದ ನೀವು ಇನ್ವೆಸ್ಟಿಗೂ ಟ್ರೇಡಿಂಗು ಎಲ್ಲದರಿಂದಲೂ ನೀವು ದೂರನೇ ಇರಬೇಕು. ಆಯಿತು, ನಿಮಗೆ ಇಲ್ಲಿ ಒಂದು ಲೆವೆಲ್ಗೆ ಬಂದರೆ ಇಲ್ಲಿಂದ ವಾಪಸ್ ಮೇಲ್ಗಡೆ ಹೋಗ್ತಾರೆ ಅಂತೆಲ್ಲ ಅನಿಸ್ತಿರ್ಬೋದು, ಬಟ್ ನಾಟ್ ರೆಕಮೆಂಡೆಡ್. ಇಂಥ ಸ್ಟಾಕಿಂದ ದಯವಿಟ್ಟು ದೂರ ಇರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ದೀಪಕ್ ನೈಟ್ರೇಟ್ ಸ್ಪೆಷಾಲಿಟಿ ಕೆಮಿಕಲ್ಸಲ್ಲಿ ಯಾವ್ದು ಬೆಸ್ಟು ಅಂತ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಸರ್. ಸುಮಾರು ಸ್ಟಾಕ್ಗಳಿದೆ ಸ್ಪೆಷಾಲಿಟಿ ಕೆಮಿಕಲಲ್ಲಿ, ನಾನು ಎಲ್ಲದನ್ನು ಟ್ರ್ಯಾಕ್ ಮಾಡಿಲ್ಲ. ಆರ್ತಿ ಇಂಡಸ್ಟ್ರೀಸ್ ಮೊನ್ನೆಷ್ಟೇ ಮಾತಾಡಿದ್ವಿ, ಅದು ಕೂಡ ಒಂದು ಟರ್ನ್ ಅರೌಂಡ್ ಆಗೋ ಥರ ಕಾಣಿಸ್ತಾ ಇದೆ. ಗುಡ್ ಕಂಪನಿ, ಮಾರ್ಕೆಟ್ ಲೀಡರಲ್ಲಿ ಟಾಪ್ 5 ಕಂಪ್ನೀಸಲ್ಲಿ ಅದು ಬರ್ತಾ ಹೋಗುತ್ತೆ. ದೀಪಕ್ ನೈಟ್ರೇಟ್ ಇದೆ, ಇವ್ರದ್ದು ಕಂಪ್ಲೀಟ್ಲಿ ಸ್ಪೆಷಾಲಿಟಿ ಕೆಮಿಕಲ್ಸ್ ಅಂತಲ್ಲ, ಬಟ್ ಸ್ಪೆಷಾಲಿಟಿ ಕೆಮಿಕಲ್ಸಲ್ಲೂ ಮಾಡ್ತಾರೆ. ಅದೇ ರೀತಿಯಾಗಿ SRF ಇದೆ, ನಿಮಗೆ ನವೀನ್ ಫ್ಲೋರಿನ್ ಇದೆ. ಹಾಗೆಯೇ ನಾನು ಟ್ರ್ಯಾಕ್ ಮಾಡಿದ್ದು ಅಂತ ನೋಡೋದಾದರೆ ಬಾಲಾಜಿ ಅಮೈನ್ಸ್ ಇದೆ. ಈ ರೀತಿ ಕೆಲವೊಂದು ಕಂಪ್ನಿಗಳಿದೆ. ಸೊ ನೀವು ಈಗ ನೋಡೋದಾದರೆ ಈಗ ದೀಪಕ್ ನೈಟ್ರೇಟು ನಾನು ಇನ್ವೆಸ್ಟ್ ಆಗಿದ್ದಂಥ ಕಂಪನಿ, ಫಂಡಮೆಂಟಲಿ ಗುಡ್ ಕಂಪನಿ. ಸೊ ನೀವು ನೋಡ್ತಾ ಬರೋದಾದರೆ ಒಂದು ಡಬಲ್ ಟಾಪ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. 2021ರಲ್ಲಿ ಮಾಡಿದ ಹೈನ ಮಾಡಿ ರಿಜೆಕ್ಷನ್ ಆಗೊಂಡು ಕೆಳಗಡೆ ಬರ್ತಾ ಇದೆ. ಸೊ 2600 ಈ ಲೆವೆಲ್ಗೆ ಏನಾದ್ರು ವಾಪಸ್ ಈ ಸ್ಟಾಕ್ ಸಿಕ್ತು ಅಂತಂದರೆ ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೊಂಡು ಬಗ್ಗೆ ಯೋಚನೆ ಮಾಡ್ಬೋದು. ಡಿಸ್ಕ್ಲೇಮರ್, ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ, ಟ್ರೇಡ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಸೊ 2900 ಈ ಲೆವೆಲ್ಗೆ ಹೋದಾಗ ನಾನು ಕೂಡ ಪ್ರಾಫಿಟ್ ಬುಕ್ಕಿಂಗ್ನ ಮಾಡ್ಕೊಂಡಿದ್ದೆ. ಲಾಸ್ಟ್ ಟೈಮಲ್ಲಿ LTCGನ ಬುಕ್ ಮಾಡ್ಕೊಂಡಿದ್ದೀನಿ, ಫ್ರೆಶ್ ಎಂಟ್ರಿ ತೊಗೊಂಡಿಲ್ಲ. 2600 ಈ ಲೆವೆಲ್ಗೆ ಬಂತು ಅಂತಂದರೆ ಫ್ರೆಶ್ ಎಂಟ್ರಿ ತೊಗೊತೀನಿ. ಇಂಥ ವಾರ್ ಸಿಚುವೇಷನ್ನು ಈ ಥರ ಎಲ್ಲ ಬಂದಾಗ ಫಾರ್ಮಾ ಸೆಕ್ಟ್ರು, ಸ್ಪೆಷಾಲಿಟಿ ಕೆಮಿಕಲ್ ಸೆಕ್ಟ್ರು, ಅದೇ ರೀತಿಯಾಗಿ ನಮ್ಮ FMCG ಸೆಕ್ಟ್ರು, ಇದೆಲ್ಲ ಸ್ವಲ್ಪ ಡಿಫೆನ್ಸ್ ಸೆಕ್ಟರ್ ಅಂತ ನೋಡ್ತಾ ಹೋಗ್ತಾರೆ. ಅದಕ್ಕೋಸ್ಕರ ನೀವು ಇಂಟ್ರೆಸ್ಟಲ್ಲಿ ಕೇಳಿರ್ಬೋದು. ಬಟ್ 2400 ಗೋಲ್ಡನ್ ಲೆವೆಲ್ ಈ ಸ್ಟಾಕಲ್ಲಿ ನೀವು GTT ಆ ಥರ ಏನಾರು ಇರಬೇಕು ಅಂದರೆ 2400 ಲೆವೆಲ್ನ ನೀವು ಯಾಕೆಂದರೆ ಮಲ್ಟಿಪಲ್ ಇಯರ್ಸಲ್ಲಿ ನಿಂತು ಅಲ್ಲಿಂದ ಬ್ರೇಕ್ಔಟ್ ಆಗಿರೋದ್ರಿಂದ ವಾಪಸ್ ಬಂದರೂ ಅದು ಸಪೋರ್ಟ್ ಆಗುತ್ತೆ. ಬಟ್ 2600 ಇಸ್ ಎ ಗುಡ್ ಲೆವೆಲ್ ಟು ಕನ್ಸಿಡರ್. ಈಗ ಬೇಡ ಅಂತಲೇ ಹೇಳ್ತೀನಿ ದೀಪಕ್ ನೈಟ್ರೇಟಲ್ಲಿ. ಅದೇ ರೀತಿಯಾಗಿ ಟಾಟಾ ಪವರ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ ಸರ್. ಟಾಟಾ ಪವರ್ ಖಂಡಿತ ಒಂದು ಲಾಂಗ್ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ. ಪವರ್ ಸೆಕ್ಟರಲ್ಲಿ ಕಂಪೇರಿಟಿವ್ಲಿ ಎಲ್ಲದಕ್ಕಿಂತ ರಿಲಯನ್ಸ್ ಪವರ್ ಅದೆಲ್ಲ ಕೇಳ್ತಾ ಇದ್ರಲ್ಲ, ಅದಕ್ಕಿಂತ ಬೆಸ್ಟ್ ಕಂಪನಿ ಟಾಟಾ ಪವರ್. ಬಟ್ ಇವಾಗ ನೀವು ನೋಡ್ತಾ ಹೋಗೋದಾದ್ರೆ ಸ್ವಲ್ಪ ಹೈ ವ್ಯಾಲ್ಯೂಷನ್ ಇದೆ, ಸ್ವಲ್ಪ ಓವರ್ ಸೋಲ್ಡ್ ಕ್ಯಾಟಗರಿಗೂ ಕೂಡ ಹೋದಂಗೆ ಕಾಣಿಸ್ತಾ ಇದೆ. ಸೊ ವಾಪಸ್ ಏನಾದ್ರು 400 ಲೆವೆಲ್ಗೆ ಬಂತು ಅಂತಂದರೆ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಅಲ್ಲಿ ತನಕ ಸ್ವಲ್ಪ ದೂರ ಇರನೇ ಅಂತ ಹೇಳ್ತೀನಿ. ಬಟ್ ಪವರ್ ಸೆಕ್ಟರಲ್ಲಿ ನಾವು ಬುಲ್ಲಿಶ್ ಆಗಿರಲೇಬೇಕು. EV ಮತ್ತೊಂದು ಎಲ್ಲದಕ್ಕೂ ಬೇಕು. ಬಟ್ ಸದ್ಯಕ್ಕೆ ನೋಡಿ ಕನ್ಸಿಕ್ಯೂಟಿವ್ ಆಗಿ ಪ್ರಾಫಿಟ್ನ ಕೊಡ್ತಾನೆ ಬಂದಿದ್ದಾರೆ ಕ್ವಾರ್ಟರ್. ಸೊ ವೆರಿ ಗುಡ್ ಕಂಪನಿ ಟಾಟಾ ಪವರ್ ಸೆಕ್ಟರಲ್ಲಿ ಇರುವಂಥದ್ರಲ್ಲಿ. ಬಟ್ ಸ್ವಲ್ಪ ವೇಟ್ ಮಾಡೋಣ. ಇವಾಗ ಒಂದು ಬಸ್ ಸ್ಟ್ಯಾಂಡ್ ಆಗಿ ಬ್ರೇಕ್ಔಟ್ ಆಗಿದೆ ಅಂತ ಅನಿಸ್ತಿರ್ಬೋದು. ಬಟ್ ಇಲ್ಲಿಂದ ಒಂದು ಫೇಲ್ಯೂರ್ ಆಗಿ ಕೆಳಗಡೆ ಬರುವಂಥ ಸಾಧ್ಯತೆ ಇದೆ. 400 ಈ ಲೆವೆಲ್ಗೆ ಮತ್ತೆ ಸಿಕ್ತು ಅಂದರೆ ನೀವು ಪ್ಲಾನ್ ಮಾಡ್ತಾ ಹೋಗೋದು. ಸ್ವಲ್ಪ ಹೈ ವ್ಯಾಲ್ಯೂಷನ್ ಅಂತ ಅನಿಸ್ತು ಕರೆಂಟ್ಲಿ ಟಾಟಾ ಪವರ್. ಏಂಜಲ್ ಒನ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ನೆನ್ನೆ F&O ರೂಲ್ಸ್ ಬಗ್ಗೆ ವಿಡಿಯೋ ಮಾಡಿದ್ದೀನಲ್ಲ, ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋ ಎಂಟಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಅದರಲ್ಲಿ ನೋಡಿ ಬ್ರೋಕರೇಜ್ ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಸೆನ್ಸಿಬಲ್ ಜೊತೆ ಟೈಅಪ್ ಇತ್ತು, ಆ ಟೈಅಪ್ಪನ್ನು ತೆಗೆದಿದ್ದಾರೆ. ಇವಾಗ ಫ್ರೀ ಇರೋದಿಲ್ಲ ನಿಮಗೆ, ಎಕ್ಸಿಕ್ಯೂಷನ್ ಎಲ್ಲ ನೀವು ಪೇ ಮಾಡಿ ತೊಗೋಬೇಕಾಗ್ತಾ ಹೋಗುತ್ತೆ. ಜೊತೆಗೆ ಬ್ರೋಕರೇಜ್ ಕಾಸ್ಟ್ ಕೂಡ ನಿಮ್ಗೆ ಏನು ಮಾಡಿದ್ದಾರೆ, ಇವಾಗ ಡೆಲಿವರಿ ತೊಗೊಳೋದಾದ್ರೂ ನೀವು ಸ್ಟಾಕ್ಗಳನ್ನು ₹20 ಕೊಡಬೇಕು ಅಂತ ಮಾಡಿದ್ದಾರೆ. ಸೊ ಮೋರ್ ರೆವೆನ್ಯೂ ಫಾರ್ ದ ಕಂಪನಿ. ಆ ಕಾರಣದಿಂದಾಗಿ ಇದು ಅಪ್ರಿಷಿಯೇಟ್ ಆಗ್ತಾ ಇದೆ. ಮತ್ತು F&O ಅದೆಲ್ಲ ಬಂದಿರೋದ್ರಿಂದ ನನಗೆ ಗೊತ್ತಿಲ್ಲ ಮುಂದೆ ಯಾವ ರೀತಿಯಾಗಿ ಪಾರ್ಟಿಸಿಪೇಷನ್ ಕಮ್ಮಿ ಆಗುತ್ತಾ. ನೋಡಿ ಇವಾಗ ರೆವೆನ್ಯೂ ಕಂಪ್ನಿದು ಇವ್ರದ್ದು ಡೆಲಿವರಿಯಿಂದನೇ ಚೆನ್ನಾಗಿ ಬರ್ತಾ ಇದೆ, ಅದರಲ್ಲಿ ಆ ಬೇಸ್ ಚೆನ್ನಾಗಿದ್ದಾರೆ ಅಂತಂದರೆ ಈಗ ಡೆಲಿವರಿ ಕಾಸ್ಟ್ ಜಾಸ್ತಿ ಮಾಡಿದ್ದಾರೆ, ಅದರಲ್ಲಿ ಕಾಂಪನ್ಸೇಟ್ ಆಗಬೇಕು. ಬಟ್ ಇವ್ರದ್ದಿರೋ ಯೂಸರ್ ಬೇಸು F&O ಮಾಡೋರೇ ಜಾಸ್ತಿ ಇದ್ರು ಅಂತಂದರೆ ಖಂಡಿತವಾಗ್ಲೂ ರೆವೆನ್ಯೂಗೆ ಹೊಡೆತ ಬಿದ್ದೇ ಬೀಳುತ್ತೆ, ಅವರೇನಾದರೂ ಟ್ರೇಡ್ ಮಾಡಲಿಲ್ಲ ಅಂತಂದರೆ. ಬಟ್ ಮಾರ್ಕೆಟು ಅದಕ್ಕೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರೋ ಥರ ಕಾಣಿಸ್ತಾ ಇದೆ. ನೋಡಿ ಇಲ್ಲಿ ಬ್ರೇಕ್ಔಟ್ ಆಗಿದ್ದನೇ ಒಳ್ಳೆ ವಾಲ್ಯೂಮಲ್ ಆಗಿತ್ತು. ಅವತ್ತೇ ಹೇಳಿದ್ದೆ ನಿಮಗೆ ಒಳ್ಳೆ ಲೆವೆಲ್ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು ಅಂತ. ತಿರ್ಗಾ 2400 ಲೆವೆಲ್ಗೆ ಬಂತು, ಅಲ್ಲಿ ಒಂದು ಟೆಸ್ಟ್ ಮಾಡಿ ಬೌನ್ಸ್ ಆಗ್ತಾ ಇದೆ. ದೀಸ್ ಆರ್ ವೆರಿ ಗುಡ್ ಲೆವೆಲ್ಸ್ ಟು ಅಕ್ಯುಮುಲೇಟ್ ಆನ್ ಚಾರ್ಟ್ ಪ್ಯಾಟರ್ನ್ ನೋಡೋದಾದರೆ. ಹಾಗಾಗಿ ಆ್ಯಡ್ ಮಾಡ್ಕೋಬೇಕು ಅಂತಿದ್ದೀರಾ ಅಂತಂದರೆ ಯಾವುದೇ ರೀತಿ ಅಂತ ತೊಂದರೆ ಇಲ್ಲ. ಒಳ್ಳೆ ಕರೆಕ್ಷನ್ ಆಗಿತ್ತು, ಈಗ ಒಳ್ಳೆ ವಾಲ್ಯೂಮಲ್ಲಿ ಬ್ರೇಕ್ಔಟ್ ಆಗ್ತಾ ಇದೆ. ಸೊ ಫಂಡಮೆಂಟಲಿ ಗುಡ್ ಕಂಪನಿ.
ನೋಡೋಣ, ಇವರೆಲ್ಲ ಏನಾದರೂ ಜನ ಎಫ್ ಆ್ಯಂಡ್ ಮಾಡೋದು ಬಿಡೋದಿಲ್ಲ ಅನ್ನೋ ಕಾನ್ಫಿಡೆನ್ಸಲ್ಲಿ ಈಗ ಜನ ಬೈ ಮಾಡ್ತಿರ್ಬೋದು. ಯಾಕಂದರೆ ಇನ್ನೂ ರೆವೆನ್ಯೂ ಚೆನ್ನಾಗಾಗುತ್ತಲ್ಲ ಅಂತ ಇರ್ಬೋದು, ಖಂಡಿತ ಅದು ಸತ್ಯ ಕೂಡ. ನೋಡಿ, ಅದೇ ರೀತಿ ಆಗ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಟೈಟನ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ ಸರ್. ಸ್ವಲ್ಪ ಹೈ ವ್ಯಾಲ್ಯೂಷನಲ್ಲಿ ನಡೀತಾರಂಥ ಕಂಪನಿ ಮಲ್ಟಿಪಲ್ ಟೈಮ್ಸ್ 2024ರಲ್ಲಿ 3800 ಲೆವೆಲ್ನ ಬ್ರೇಕ್ ಮಾಡೋಕ್ಕೆ ನೋಡ್ತಾ ಇದೆ, ಆದರೆ ಆಗ್ತಾ ಇಲ್ಲ. ಸೊ ಈಗ ಮಲ್ಟಿಪಲ್ ಟೈಮ್ಸ್ ಬ್ರೇಕ್ ಆಗಿ ನೆಕ್ಸ್ಟ್ ರಿವರ್ಸಲ್ ಆದರೆ ಅಲ್ಲಿಂದ ಬ್ರೇಕ್ ಆಗಬೇಕು. ಬಟ್ ಈಗ ಬಂದಿರುವಂಥ ರಿವರ್ಸಲ್ ನೋಡೋದಾದರೆ ಎಸ್ಪೆಷಲಿ ಡೈಲಿ ಕ್ಯಾಂಡಲ್ ಇವತ್ತೆಲ್ಲ ಬಂದಿರೋದು, ಸೊ ಇದು ಕ್ಲೀನಾಗಿ ರೆಸಿಸ್ಟೆನ್ಸ್ ಆಗ ಉಳಿತರ ಕಾಣಿಸ್ತಾ ಇದೆ. ಸೊ ನನಗೆ ಇದು ಸ್ವಲ್ಪ ಹೈ ವ್ಯಾಲ್ಯೂಷನ್ ಅಂತಲೂ ಕೂಡ ಅನಿಸ್ತಾ ಇತ್ತು. ಹಾಗಾಗಿ ನಾವು ವೆಯ್ಟ್ ಮಾಡ್ಬೋದು. ಗೋಲ್ಡು ಇವ್ರದ್ದು ನೋಡಿ ಮಲ್ಟಿಪಲ್ ಬಿಸ್ನೆಸ್ ಇದೆ ಅಲ್ವಾ, ಜ್ಯುವೆಲ್ಲರಿ ಇದೆ, ಸ್ಪೆಕ್ಟಕಲ್ಸ್ ಇದೆ, ಏನಿಲ್ಲ ಇವ್ರದ್ದು ಟೈಟನ್ ಅವ್ರದ್ದು. ಸೊ ಹಾಗಾಗಿ ಈಗ ವೆಯ್ಟ್ ಮಾಡೋಣ ಸ್ವಲ್ಪ. 3500 ಲೆವೆಲ್ಗಾದರೂ ನೀವು ಕನಿಷ್ಠ ಪಕ್ಷ ವೆಯ್ಟ್ ಮಾಡಬೇಕು. ಬಟ್ ಬೆಸ್ಟ್ ಲೆವೆಲ್ ಅಂದರೆ 3200 ಆಗಿರುತ್ತೆ. ಆ ಲೆವೆಲ್ ಬಂದಾಗ ನಾನು ಕೂಡ ಹಿಂದೆ ಆ್ಯಡ್ ಮಾಡ್ಕೊಂಡಿದ್ದೆ. ಕನ್ಸಿಕ್ಯೂಟಿವ್ ಆಗಿ ಲಾಸ್ಟ್ 3 ಕ್ವಾರ್ಟರ್ಸ್ ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿದ್ದಾರೆ. ಈ ಸಲ ಏನು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಸಲ ಏನಾದ್ರು ನೆಗೆಟಿವ್ ಬಂತು ಅಂತಂದರೆ ಸ್ಟಾಕು ವೀಕ್ ಆಗಿ ಬರೋಂಥ ಸಾಧ್ಯತೆ ಇದೆ. ತಿರ್ಗಾ 3400ರಿಂದ 3200 ಲೆವೆಲ್ ಬಂದರೆ ಆಗ ನೀವು ಪ್ಲಾನ್ ಮಾಡೋಕೆ ಹೋಗ್ಬೋದು. ಸದ್ಯಕ್ಕೆ ದೂರ ಇದೆ ಅಂತಲೇ ಹೇಳ್ತೀನಿ. ಅದೇ ರೀತಿಗೆ ವೋಕ್ ಫಾರ್ಮಾ ಬಗ್ಗೆ ಹೇಳಿ ಅಂತ ಕೇಳಿದ್ರಿ ಸರ್. ಇದು ಕೂಡ ಒಂದು ಪೊಟೆನ್ಷಿಯಲ್ ಕ್ಯಾಂಡಿಡೇಟ್ ಫಾರ್ ಪಂಪ್ ಆ್ಯಂಡ್ ಡಂಪ್. ಯಾಕೆಂದರೆ ಇಲ್ಲಿ ನೋಡಿ ಯಾವ ರೀತಿ ಪಂಪ್ ಆ್ಯಂಡ್ ಡಂಪ್ ಮಾಡಿದ್ದಾರೆ ಅಂತ. ಒಂದ್ಸಲ ಹಿಂಗೆ ಮೇಲ್ಗಡೆ ಹೋಗಿದೆ, ಅಷ್ಟೇ ಜೋರಾಗಿ ಕೆಳಗಡೆ ಬಂದಿದೆ, ಮತ್ತೆ ಮೇಲೆ ಹೋಗಿದೆ, ಮತ್ತೆ ಕೆಳಗಡೆ ಬಂದಿದೆ. ಇಷ್ಟೊಂದು ವಾಲಟಿಲಿಟಿ ಇರುವಂಥ ಸ್ಟಾಕಲ್ಲಿ ನಾವು ನೋಡಿ ₹200 ₹2000 ಇಷ್ಟು ಚೆನ್ನಾಗಿ ಎತ್ತಾಡಿಸ್ತಾರೆ ಅಂತಂದರೆ ಅಂದರೆ ಇದು ಓವರ್ ದ ಇಯರ್ಸ್ ಆಗಿದೆ. ಇದು ನಾನು ವೀಕ್ಲಿ ಕ್ಯಾಂಡಲ್ ತೋರಿಸ್ತಾ ಇದ್ದೀನಿ ನಿಮಗೆ. ಬಟ್ ಅದು ಬಿಟ್ಟು ಅದು ಹೊರತುಪಡಿಸಿ ನೋಡೋದಾದರೆ ನಿಮಗೆ ಏನೂ ಒಂದು ಮೂಮೆಂಟ್ ಆಗಿಲ್ಲ. ಸೊ ಫಂಡಮೆಂಟಲಿ ನಾಟ್ ಎ ಗುಡ್ ಕಂಪನಿ. ಪ್ರಾಫಿಟ್ ಏನು ಮಾಡೋ ಥರ ಕಾಣಿಸ್ತಾ ಇಲ್ಲ. ಈಗ ಏನೋ ಒಂದು ಆಕ್ಟಿವಿಟಿ ಆಗ್ತಾಯಿದೆ, ಇಲ್ಲಿಂದ ಎತ್ತಿದವರು ಮೇಲ್ಗಡೆ ತೊಗೊಂಡೋಗಿದ್ದಾರೆ. ಅವ್ರು ಯಾವ ಥರ ಸೆಲ್ಲಿಂಗ್ ಮಾಡಿದ್ರು ಅಂದರೆ ಇಲ್ಲಿ ಸ್ಟಾಕಲ್ಲಿ ದೊಡ್ಡದಾಗಿ ಸೆಲ್ಲಿಂಗ್ ಬರ್ಬೋದು. ಸೊ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ ಖಂಡಿತ ಈ ಸ್ಟಾಕಿನ ಎಕ್ಸಿಟ್ ಆಗಿ ಫಂಡಮೆಂಟಲಿ ಗುಡ್ ಇರುವಂಥ ಫಾರ್ಮಾ ಕಂಪನಿಯ ಬಗ್ಗೆ ನೀವು ಶಿಫ್ಟ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ರೇಮಂಡ್ ಬಗ್ಗೆ ಹೇಳಿದ್ದೀನಿ ಸರ್. ರೇಮಂಡು ಕಂಪನಿ ಡಿಮರ್ಜರ್ ಆಯ್ತಲ್ವಾ. ರೇಮಂಡ್ ಇವ್ರದ್ದು ರಿಯಲ್ ಎಸ್ಟೇಟು, ಇಂಜಿನಿಯರಿಂಗು, ಇದರದ್ದೆಲ್ಲ ಒಂದು ಸೆಗ್ಮೆಂಟ್ ಇದೆ ಈಗ ರೇಮಂಡ್ ಲಿಮಿಟೆಡ್ ಅಂತ ಆಯಿತು. ಅಂದರೆ ಮೋರ್ ರೆವೆನ್ಯೂ ಬರ್ತಾ ಇರೋದು ಈ ಕಂಪನಿಯಿಂದನೇ. ಇನ್ನೊಂದು ರೇಮಂಡ್ ಲೈಫ್ ಸ್ಟೈಲ್ ಸೂಟು ಇದರದ್ದೆಲ್ಲ ಆಯ್ತಲ್ಲ, ಅದು ಸಪ್ರೇಟ್ ಆಗೋಯ್ತು. ಸೊ ಈಗ ನೋಡ್ತಾ ಹೋಗೋದಾದ್ರೆ ಖಂಡಿತವಾಗ್ಲೂ ಒಳ್ಳೆ ವ್ಯಾಲ್ಯೂಷನ್ ಅಂತ ನನಗೆ ಅನಿಸ್ತಾ ಇದೆ. ಆ್ಯಡ್ ಮಾಡ್ಕೋಬೋದು ಅಂತ ಕೇಳಿದರೆ 1600 ಲೆವೆಲ್ ಏನಾದ್ರು ಬಂತು ಅಂತಂದರೆ ನಾನು ತುಂಬ ಇಂಟ್ರೆಸ್ಟೆಡ್ ಆಗಿರ್ತೀನಿ. ಆಯಿತು, ಒಂದು ಇಂಪಾರ್ಟೆಂಟ್ ಲೆವೆಲ್ನ ಬ್ರೇಕ್ ಆಗಿ ಕೆಳಗಡೆ ಬರ್ತಾ ಇದೆ. ಸೊ 100 ಡೇ ಮೂವಿಂಗ್ ಆವರೇಜಿಂದ ಕೆಳಗಡೆ ಬಂದಿದೆ. 1800 ಅಂದರೆ ರೆಸಿಸ್ಟೆನ್ಸ್ ಆಕ್ಟ್ ಆಗ್ತಾ ಹೋಗುತ್ತೆ ಸದ್ಯಕ್ಕೆ, ಯಾಕೆಂದರೆ ಆ ಬೇಸ್ನ ಬಿಟ್ಟು ಕೆಳಗಡೆ ಬಂದಿರೋದ್ರಿಂದ. ಸೊ 1600 ಲೆವೆಲ್ಗೆ ಸಿಕ್ತು ಅಂದರೆ ಹೆಚ್ಚತ್ತರ ನಿಮಗೆ 200 ಡೇ ಮೂವಿಂಗ್ ಆವರೇಜು ಸಿಗ್ತಾ ಹೋಗುತ್ತೆ. ಆಗ ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಸ್ವಲ್ಪ ಇವಾಗ ಓವರ್ ಸೋಲ್ಡ್ ಆಗಿದೆ. ಸೊ ಓವರ್ ಸೋಲ್ಡ್ ಆಗಿರೋದ್ರಿಂದ ಇವಾಗ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು ನಾವು. ಸೊ ಮೊದಲೇ ಸ್ಟಾಕ್ ನಾನು ಹೇಳಿದ್ದು ಅದು ಓವರ್ ಬಾಟು ಉಲ್ಟಾ ಇದೆ ನೋಡಿ. RSIನಲ್ಲಿ ಇದ್ರ ಬಗ್ಗೆ ನಾವು ಟ್ರೇಡಿಂಗ್ ಟೂಲ್ಸಲ್ಲಿ ಒಂದು ವೀಡಿಯೋ ಮಾಡಬೇಕು. RSIನಲ್ಲಿ ಜನರಲಿ ಏನು ಅಸಂಪ್ಷನ್ ಮಾಡ್ಕೊತೀವಿ ಅಂದರೆ 30, 20 ಇದು ಈ ಲೆವೆಲ್ಗೆ ಬರ್ತಾ ಇದೆ ಅಂತಂದರೆ ಅದೊಂದು ಓವರ್ ಸೋಲ್ಡ್ ಆಗಿದೆ ಅಂತ. 70, 80 ಈ ಲೆವೆಲ್ಗೆಲ್ಲ ಹೋಗ್ತಾ ಇದೆ ಅಂದರೆ ಅದೊಂದು ಓವರ್ ಬಾಟ್ ಆಗಿದೆ, ಅವಾಯ್ಡ್ ಮಾಡ್ಬೋದು ಅಂತ. ಸೊ ಆ ಕಾರಣದಿಂದಾಗಿ 1600 ನನಗೆ ಒಳ್ಳೆ ಲೆವೆಲ್ ಅಂತ ಅನಿಸ್ತು. ಇವ್ರದ್ದು ವ್ಯಾಲ್ಯೂಯೇಷನ್ ವೈಸು ಕೂಡ ಒಳ್ಳೆ ಕಂಪನಿ, ಒಳ್ಳೆ ರೆವೆನ್ಯೂ ಮಾಡ್ತಿರೋಂಥ ಕಂಪನಿ, ಫಂಡಮೆಂಟಲಿ ವೆರಿ ಗುಡ್ ಕಂಪನಿ. ಸೊ 1600 ಲೆವೆಲ್ ಬಂತು ಅಂದರೆ ಖಂಡಿತ ಕನ್ಸಿಡರ್ ಮಾಡ್ಬೋದು ಅಂತ ಹೇಳ್ತೀನಿ ರೇಮಂಡ್ಸಲ್ಲಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ರಜೆ ಅನೌನ್ಸ್ಮೆಂಟ್ ಇತ್ತು, ಹೇಳೋದು ಮರ್ತದೆ. ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಬೇಕಿತ್ತು, ನಾಳೆ ಮತ್ತೆ ರಿಮೈಂಡ್ ಮಾಡ್ತೀನಿ. ನಾನು ಸೋಮವಾರ, ಮಂಗಳವಾರ, ಬುಧವಾರ ಲಭ್ಯ ಇರೋದಿಲ್ಲ. ನವರಾತ್ರಿ ಪ್ರಯತ್ನ ನಾನು ರಜೆ ತೊಗೊತಾ ಇದ್ದೀನಿ. ಸೊ ನೆಕ್ಸ್ಟ್ ಪ್ರಾಬಬಲಿ ಮುಂದಿನ ನಿಫ್ಟಿ ಎಕ್ಸ್ಪೈರಿಗೆ ಅಂತಲೇ ಸಿಗೋವಂಥದ್ದು. ನಾಳೆ ಸೆನ್ಸೆಕ್ಸ್ ಮುಗಿದ್ರೆ, ಇಲ್ಲ ಅಂತಂದರೆ ಬುಧವಾರ ಸಾಧ್ಯ ಆದರೆ ಬುಧವಾರ ಸಿಗ್ತೀನಿ. ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಸಂಜೆ ವಿಡಿಯೋಗೆ ಸಿಗ್ತೀನಿ. ಬಟ್ ಅವೈಲಬಲ್ ಇರೋದಿಲ್ಲ, ಡೇ ಟೈಮಲ್ಲಿ ಅವೈಲಬಲ್ ಇರೋದಿಲ್ಲ. ಸೊ 7, 8, 9 ರಜೆಗೆ ಹೋಗ್ತಾ ಇದ್ದೀನಿ. ಮತ್ತೊಂದು ಚಾರ್ಟ್ ಸ್ಟಾಕ್ ಮಂದಿಗೆ ಭೇಟಿ ಆಗೋಣ ಮುಂದಿನ ವಾರ. ನಾಳೆ ಸಿಗ್ತೀನಿ. ಆಫ್ಕೋರ್ಸ್ ಮಾರ್ಕೆಟ್ ಮಾತುಕತೆ ಚಾನಲ್ ನೋಡ್ತಾ ಇರಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ.